ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಕಾಟೇರಮ್ಮಗೆ ಹೋಗ್ತಾ ಇದ್ದೀವಿ ಗೈಸ್. ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ಟೈಮ್ ಬಂದು 5:30 ಆಗಿದೆ. ಸೊ ಗೈಸ್, ನಾನು ಈಗ ಕೆಳಗಡೆ ಹೋಗ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 5:45 ಆಗಿದೆ. ನಾನು ಅಲ್ಲಿ ನಮ್ಮ ಮಲ್ಲೇಶ್ವರಿ ಅವರು ಏನೋ ಪೂಜೆ ಮಾಡ್ತಾ ಇದ್ದಾರೆ. ದೀಪ ಅವರು ಸ್ನ್ಯಾಪ್ ಹಾಕುತ್ತಿದ್ದಾರೆ. ಮತ್ತು ಇಲ್ಲಿ ಏನಿದೆ ಅಂದರೆ ಊಟ ಹಿಡಿದೆ. ಆಲ್ರೆಡಿ ಊಟ ರೆಡಿ ಮಾಡಿದ್ದಾರೆ ಅಂತ ಅಂದ್ಕೋಬೇಡಿ, ನೆನ್ನೆದಿದು. ಗೈಸ್, ನಾನು ಔಟ್ಫಿಟ್ ತೋರಿಸ್ತೀನಿ. ಹೇಗಿದೆ ಕಮೆಂಟ್ ಮಾಡಿ ಗೈಸ್. ನನ್ನ ಔಟ್ಫಿಟ್ ಚೆನ್ನಾಗಿದೆನಾ? ಟೈಮು 5:48 ಆಯಿತು. ಗೈಸ್, ಹೇಗಿದೆ ನೋಡಿ ಬೆಳಿಗ್ಗೆ ಬೆಂಗಳೂರು ವಾತಾವರಣ. ಬೆಳಿಗ್ಗೆ ಅನ್ನಂಗಿಲ್ಲ, ನೈಟ್ ಅನ್ನಂಗಿಲ್ಲ, ಗಾಡಿ ಓಡಾಡ್ತಾನೆ ಇರುತ್ತೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇದು ಆರ್ಟಿಫಿಷಿಯಲ್ ಎಲಿಫೆಂಟ್. ಗೈಸ್, ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸಿಲ್ಕ್ ಬೋರ್ಡ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಲ್ಕ್ ಬೋರ್ಡ್ಗೆ ಹೋಗಿ ಅಲ್ಲಿಂದ 3 ಬಸ್ ಚೇಂಜ್ ಮಾಡಬೇಕು. 3 ಇಲ್ಲಿಂದ ಟಿನ್ ಫ್ಯಾಕ್ಟ್ರಿಯಿಂದ ಹೊಸಕೋಟೆಯಿಂದ ಕಂಬಳೇಪುರ, ಕಾಟೇರಮ್ಮ ಇರೋ ಪ್ಲೇಸ್ ಹತ್ರ ಕಂಬಳೇಪುರ ಅಂತ ಒಂದು ಊರು, ಅಲ್ಲಿ ಕಾಟೇರಮ್ಮ ದೇವಸ್ಥಾನ ಇರೋದು. ಸೊ ಗೈಸ್, ನಾವೀಗ ಹೋಗ್ತಾ ಇದ್ದೀವಿ. ಗೈಸ್, ಏನು ಗೊತ್ತಾ, ನನ್ನ ವಾಯ್ಸು ಕೇಳಿಸಲ್ಲ ನಿಮಗೆ ಜಲ್ದಿ. ಯಾಕಂದರೆ ಇಲ್ಲಿ ಹಿಂದೆ ಏನದು ಬೈಕ್ ಬಸ್ಸಸ್ ಅದೆಲ್ಲ ವೆಹಿಕಲ್ಸ್ ಎಲ್ಲ ಓಡಾಡ್ತಿರುತ್ತಲ್ಲ, ಸೊ ಅದಕ್ಕೆ ವಾಯ್ಸ್ ಕೇಳಿಸಲ್ಲ. ಮತ್ತು ಇನ್ನೊಂದು ಏನಂದರೆ, ಇನ್ನೂ ಬೆಳಕು ಹತ್ತಿಲ್ಲ, ಅಂದರೆ ಇನ್ನೂ ಬೆಳಗ್ಗೆ ಮುಂಚೆನೇ ಇದೆ. ಟೈಮು ಎಷ್ಟಾಗಿದೆ? ಟೈಮ್ 6 ಗಂಟೆ ಆದರೂ ಕೂಡ ಎಷ್ಟು ಕತ್ಲ ಇದೆ ನೋಡಿ. ಟ್ರಾಫಿಕ್ಕು ಮತ್ತೆ ಇಷ್ಟೊತ್ತಿಗೆ ಟ್ರಾಫಿಕ್ಕು. ಸೊ ಅದಕ್ಕೆ ಬೆಂಗಳೂರು ಅನ್ನೋದು ಗೈಸ್, ಅದಕ್ಕೆ ಬೆಂಗಳೂರು ಅನ್ನೋದು. ನಾವೀಗ ಸಿಲ್ಕ್ ಬೋರ್ಡಿಗೆ ಬಂದ್ವಿ. ಸಿಲ್ಕ್ ಬೋರ್ಡ್ ಬಸ್ ಸ್ಟ್ಯಾಂಡ್ ತೋರಿಸಿ. ಇಲ್ಲಿ ಹೊರಗಡೆ ನೋಡಿ ಹೇಗಿದೆ. ಆ್ಯಂಡ್ ದಿಸ್ ಇಸ್ ಸಿಲ್ಕ್ ಬೋರ್ಡ್ ಬಸ್ ಸ್ಟ್ಯಾಂಡ್. ನಾವೀಗ ಇಲ್ಲಿಂದ ಟಿನ್ ಫ್ಯಾಕ್ಟ್ರಿ ಬಸ್ ಹತ್ತಬೇಕು. ಟಿನ್ ಫ್ಯಾಕ್ಟ್ರಿ ಬಸ್ಸು ಅಲ್ಲಿ ನಿಂತಿರುತ್ತೆ ಲಾಸ್ಟ್. ಮತ್ತು ನಾಯಿ ನೋಡಿ ಹೆಂಗಿದೆ. ಇವ್ರಂಗೆ ಇರೋದು ಗೈಸ್ ನಾಯಿ. Emotional damage. You want some? ಟಿನ್ ಫ್ಯಾಕ್ಟ್ರಿಗೆ ಬಂದ್ವಿ. ಇಲ್ಲಿಂದ ಹೊಸಕೋಟೆ ಬಸ್ಸಿಗೆ ಹೋಗ್ಬೇಕು. ಅಂದ್ರೆ ಇಲ್ಲಿ ಬ್ರಿಡ್ಜ್ ಇದೆ, ಈ ಬ್ರಿಡ್ಜಿಗೆ ಹತ್ತಿ ಹೋಗ್ಬೇಕು. ಗೈಸ್, ಟೈಮ್ ಇನ್ನೂ 7 ಗಂಟೆ ಇಲ್ಲ 7:15 ಆಗಿತ್ತು ಅಷ್ಟೇ. ಎಷ್ಟು ಜನ ಇದ್ದಾರೆ ನೋಡಿ ಮೆಟ್ರೋಗೆ. ಇನ್ನೂ ಮೆಟ್ರೋ ಓಪನ್ನೇ ಆಗಿಲ್ಲ. ಎಷ್ಟು ಜನ ಮೆಟ್ರೋಗೋಸ್ಕರ ಎಷ್ಟು ಜನ ಕಾಯ್ತಾ ಇದ್ದಾರೆ. ಈ ಕಡೆ ಸೈಡ್ ಅಲ್ಲಿ ಬಸ್ ನಿಂತದೇವಲ್ಲ, ಆ ಕಡೆ ಸೈಡು ಹೊಸಕೋಟೆ ಬಸ್ ಇರ್ತವೆ. ಆ ಬಸ್ ಹತ್ತಿ ಹೊಸಕೋಟೆಗೆ ಹೋಗ್ಬೇಕು. ನೀವೇನಾದರೂ ಮಡಿವಾಳದಿಂದ ಬರ್ತೀರಿ ಅಂದರೆ ಟಿನ್ ಫ್ಯಾಕ್ಟ್ರಿಗೆ ಬಂದು ಟಿನ್ ಫ್ಯಾಕ್ಟ್ರಿಯಿಂದ ಹೊಸಕೋಟೆಯಿಂದ ಕಂಬಳಿಪುರಕ್ಕೆ ಹೋಗಬೇಕು. ಅಕಸ್ಮಾತ್ ನೀವು ಬೇರೆ ಕಡೆಯಿಂದ ಬಂದಿರಂದ್ರೆ ಹೊಸಕೋಟೆಗಂತೂ ಕಂಪಲ್ಸರಿ ಬರಲೇಬೇಕು. ಹೊಸಕೋಟೆಗೆ ಬಂದೇ ಹೋಗಬೇಕು ಕಂಬಳಿಪುರಕ್ಕೆ. ದೀಪ ಎಷ್ಟೊಂದು ದಿನಗಳಾದಮೇಲೆ ನನ್ನ ವ್ಲಾಗಲ್ಲಿ ಕಾಣಿಸ್ತಾ ಇದ್ದಾಳೆ ಗೈಸ್. ಯಾವಾಗ ಕಾಣಿಸಿದ್ದು ಅಂದರೆ ಅವಳು ಲಾಸ್ಟ್ ನಮ್ಮ ಫೇರ್ವೆಲ್ ಪಾರ್ಟಿ ಇತ್ತು ನೋಡಿ, ಅವತ್ತೇ ಕಾಣಿಸಿದ್ದವಳು. ಮತ್ತು ಈಗ ನನ್ನ ವ್ಲಾಗಲ್ಲಿ ಕಾಣಿಸ್ತಾ ಇದ್ದಾಳೆ. ನಾವೀಗ ಕಂಬಳಿಪುರಕ್ಕೆ ಬಂದು ಇಳಿದ್ವಿ. ನಾನಂತೂ ನಿದ್ದೆ ಮಾಡಿಬಿಟ್ಟಿದ್ದೆ ಗೈಸ್. ನನ್ನ ಫೇಸ್ ನೋಡಿದರೆ ಗೊತ್ತಾಗುತ್ತೆ ಅಲ್ಲ ನಾನು ಎಷ್ಟು ನಿದ್ದೆ ಮಾಡಿದ್ದೆ ಅಂತೇಳಿ. ಈಗ ಕಂಬಳಿಪುರ ಬಸ್ ಹತ್ತಬೇಕು. ಬಸ್ ಹತ್ತಿದ್ವಿ.
ಬಸ್ ಹತ್ತಿ ಹೋಗ್ತಾ ಇದ್ದೀವಿ. ಅದು ವ್ಯೂ ನೋಡಿ ಗೈಸ್ ಎಷ್ಟು ಸಖತ್ತಾಗಿದೆ ಅಲ್ಲ. ಆ ಕಡೆ ಸೈಡಲ್ಲಿ ಎಷ್ಟು ಗ್ರೀನರಿ ಇದೆ ಅಂದರೆ ಎಷ್ಟು ನಿಶ್ಶಬ್ದವಾಗಿ ಪ್ರಶಾಂತವಾಗಿ ಇತ್ತು ಗೊತ್ತಾ ಆ ಕಡೆ ಸೈಡು. ಮತ್ತು ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಫೈನಲಿ ರೀಚ್ ಆದ್ವಿ. ಅಲ್ಲಿ ನೋಡಿದರೆ ಹೇಳ್ಬೋದು ನಾವು ಎಷ್ಟು ಜನ ಬಂದಿದ್ದಾರೆ ಅಂತ. ಬೇರೆ ಸಂಡೇ ಅಲ್ಲ, ಇವತ್ತು ಜಾಸ್ತಿ ಜನ ಬಂದಿರ್ತಾರೆ. ಇನ್ನೊಂದು ಏನಂದರೆ ನಾವು ಬೇರೆ ಕಡೆ ಏನು ಇಳಿಯೋದೇನು ಬೇಕಾಗಿರಲ್ಲ, ಡೈರೆಕ್ಟ್ ದೇವಸ್ಥಾನ ಮುಂದೆನೇ ಬಸ್ ಬಂದು ನಿಂದಿರಿಸುತ್ತೆ. ಇದೇ ಎಂಟ್ರೆನ್ಸು. ಇಲ್ಲಿಂದನೇ ಒಳಗಡೆ ಹೋಗಬೇಕು. ಮತ್ತು ನಿಮ್ಗೇನಾದರೂ ದೀಪ, ಹೂವು, ಕಾಯಿ ಏನಾದರೂ ಬೇಕಂದರೆ ಹೊರಗಡೆನೇ ಸಿಗುತ್ತೆ, ಹೊರಗಡೆಯಿಂದನೇ ತಗೊಂಡು ಒಳಗಡೆ ಹೋಗ್ಬೋದು. ನಾವೀಗ ಒಳಗಡೆ ಹೋಗ್ತಾ ಇದ್ದೀವಿ ಗೈಸ್. ಈ ದೇವಿ ಯಾಕಪ್ಪ ಫುಲ್ ಪವರ್ಫುಲ್ ಅಂತಂದರೆ ನಾವೇನಾದರೂ ಅಂದ್ಕೊಂಡಿದ್ರೆ ಅದು ಹಾಗೆ ಆಗುತ್ತೆ ಅಂತೆ. ನಾವು ಎಂಟ್ರಿ ಕೊಟ್ಟಿದ ತಕ್ಷಣ ಕಾಣಿಸೋದೇ ಈ ಮೂರ್ತಿನೇ ಹೋಗಿದ ತಕ್ಷಣ ಫುಲ್ ಎನರ್ಜಿ ಕೊಡುತ್ತೆ ನಮಗೆ. ಇನ್ನೊಂದು ಅಲ್ಲಿ ಹೋಗಿದ ತಕ್ಷಣ ಎಷ್ಟು ಪೀಸ್ಫುಲ್ ಅನಿಸುತ್ತೆ, ಹಂಗೆ ಜಾಸ್ತಿ ಜನ ಫುಲ್ ಕ್ರೌಡು ಇತ್ತು. ಇವಾಗ ನಿಮಗೆ ಗೊತ್ತಿರೋ ಮಟ್ಟಿಗೆ ಇವಾಗ ಫುಲ್ ಟ್ರೆಂಡಿಂಗ್ ಆಗಿರೋದೇ ಈ ಕಾಟೇರಮ್ಮ ದೇವಿ, ಕಂಬಳಿಪುರದಲ್ಲಿರೋ ಕಾಟೇರಮ್ಮ ದೇವಿ. ಮತ್ತು ಜಾಸ್ತಿ ಜನ ಇಲ್ಲಿಗೆ ಬರೋದು ಯಾಕಪ್ಪ ಅಂತಂದರೆ ಕಾಯಿ ಕಟ್ಟೋಕ್ಕೆ ಬರೋದು, ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಲಿ ಆ ಥರ ಕಾಯಿ ಕಟ್ಟೋಕ್ಕೆ ಬರೋದು. ಮತ್ತು ನೀವು ಅಲ್ಲಿ ನೋಡಿದ್ರಲ್ಲ ಬೀಗ ಅದೆಲ್ಲ ಕಟ್ಟಿದ್ರಲ್ಲ, ಅದು ಯಾಕಪ್ಪ ಕಟ್ತಾರೆ ಅಂತಂದರೆ ನಾವು ಲಾಸ್ಟ್ ಟೈಮ್ ಹೋದಾಗ ಕೇಳಿದ್ವಿ ಯಾಕೆ ಈ ಥರ ಎಲ್ಲ ಕಟ್ತಾರೆ ಅಂತ. ಅವಾಗ ಕೇಳಿದರೆ ಅವ್ರು ಏನಂದರು, ಯಾರಾದರೂ ಶತ್ರುಗಳು ಬಾಯಿ ಮುಚ್ಚಿಸ್ಬೇಕಂದ್ರೆ, ಯಾರಾದರೂ ಪ್ರೀತಿ ಪ್ರೇಮ ಏನಾದರೂ ಮಾಡಿದ್ದಾರೆ ಅಂದರೆ ಅವ್ರು ಬಂದ ಗಟ್ಟಿಯಾಗಿರ್ಬೇಕಂದ್ರೆ ಆ ಥರ ಎಲ್ಲ ಕಟ್ತಾರೆ ಅಂತ ಅಂದರು. ಮತ್ತು ಆಮೇಲೆ ಅದು ಹೊರಗಡೆ ನಾವು ಎಂಟ್ರಿ ಕೊಟ್ಟಿದ ತಕ್ಷಣ ಕಾಣಿಸೋದು ದೊಡ್ಡ ಮೂರ್ತಿ ಕಾಣಿಸುತ್ತೆ ಅಲ್ಲ ಅದು. ಮತ್ತು ಒಳಗಡೆ ಒಂದು ದೇವಿದು ಮೂರ್ತಿ ಇದೆ, ಇದೇ ದೇವಿನೇ ಇರೋದು ಒಳಗಡೆ. ಫುಲ್ಲು ಜನ ಇತ್ತು ಮಾತ್ರ. ನಾವು ಒಳಗಡೆ ಹೋಗಿ ಹೊರಗೆ ಬರೋಷ್ಟೊತ್ತಿಗೆ ಎಷ್ಟು ಜನ ಇದ್ದರು ಗೈಸ್. ಮತ್ತು ಬರೀ ಕಾಯಿ ಕಟ್ಟೋಕ್ಕೆ ಅಷ್ಟು ಜನ ಬಂದಿದ್ದರು. ಇಲ್ಲಿ ಈಗಾಗಲೇ ನೋಡ್ತಿದ್ದೀರಲ್ಲ ನೀವು, ಅದು ಒಂದೇ ಒಂದು ಆಲದ ಮರ, ಅದು ಒಂದೇ ಒಂದು ಆಲದ ಮರಕ್ಕೆ ಎಷ್ಟು ಕಾಯಿ ಕಟ್ಟಿದ್ದಾರೆ ನೋಡಿ. ಮತ್ತು ನಾವು ಅಂದ್ಕೊಂಡಿದ್ದು ಆಗುತ್ತೆ ಅಂತೆ ಇಲ್ಲಿಗೆ ಬಂದರೆ. ಇನ್ನೊಂದು ಕಾಯಿ ಕಟ್ಟಿ 9 ವಾರ ಕಂಪಲ್ಸರಿ ಬರಬೇಕಂತೆ. ಕಂಪಲ್ಸರಿ ಬಂದರೆ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅಂತೆ. ನಿಜ ಗೈಸ್, ಕೆಲವೊಬ್ಬರು ನನಗೆ ಗೊತ್ತಿರೋರು ಕೆಲವೊಬ್ಬರು ಹೇಳಿದ್ದಾರೆ ನಾವು ಅಂದ್ಕೊಂಡಿದ್ದು ಹಾಗೇ ಆಗಿದೆ ಅಂತೇಳಿ. ಸೊ ನಿಮಗೂ ಬರಬೇಕು ಅಂತ ಅನಿಸಿದರೆ ಬನ್ನಿ, ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತೆ. ನಿಮ್ಗೆ ಏನಾದರೂ ಕಷ್ಟ ಏನಾದರೂ ಇದ್ದರೆ ದೇವಿ ಹತ್ರ ಬಂದು ಕೇಳ್ಕೊಡಿ, ದೇವಿ ಎಲ್ಲ ನಿಮಗೆ ನಿವಾರಣೆ ಮಾಡ್ತಾಳೆ. ಮತ್ತು ನಾವು ಹಂಗೆ ಅಲ್ಲಿ ಪ್ರಸಾದನೂ ತಿಂದ್ವಿ. ಪ್ರಸಾದ ಎಲ್ಲ ತಿಂದು ನಾವು ಲಾಸ್ಟಿಗೆ ಫೈನಲಿ ಪಿ ಜಿಗೆ ಬಂದು ಟೈಮ್ ಈಗ 1:51 ಆಗಿದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.